ವೀಕ್ಷಕರೇ, ನಾನು ಡೇ ಒನ್ನಿಂದ ಒಂದು ಮಾತು ಹೇಳ್ತಾ ಇದ್ದೀನಿ. ಮುಡಾ ಹಗರಣ ಬೇಕಿದ್ದರೆ ಮುಡಾ ಹಗರಣದಲ್ಲಿ ಸಿದ್ದರಾಮಯ್ಯನವರ ಅಳಿಯನಿಗೆ ಸಿದ್ದರಾಮಯ್ಯನವರ ಬಾಮೈದನಿಗೆ ಶಿಕ್ಷೆ ಆಗ್ಬೋದೇನೋ, ಅಥವಾ ಅದನ್ನು ಮಾರಾಟ ಮಾಡಿದವರಿಗೆ ಶಿಕ್ಷೆ ಆಗ್ಬೋದೇನೋ. ಸಿದ್ದರಾಮಯ್ಯ ಇದರಲ್ಲಿ ಭಾಗಿಯಾಗಿದ್ದಾನೆ ಅನ್ನುವಂಥದ್ದು ಸಾಬೀತಾಗೋದು ಭಾಳ ಕಷ್ಟ ಇದೆ. ಅವರು ಅಧಿಕಾರ ದುರುಪಯೋಗ ಮಾಡಿದರು ಅಂತ ಹೇಳೋದು ಭಾಳ ಕಷ್ಟ ಇದೆ. ಅವರು ಅರೆಸ್ಟ್ ಆಗೋದು ಭಾಳ ಕಷ್ಟ ಇದೆ. ನಾನು ಹೇಳಿದಾಗ ನನ್ನನ್ನು ಅನೇಕರು ಹೇಳಿದರು, ಸುಮ್ಮನೆ ಸಿದ್ದರಾಮಯ್ಯ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದೀರಿ. ನೋ, ನಾನು ಅದನ್ನು ಹೇಳಿದ್ದಲ್ಲ. 1999ರಿಂದ 2024 ತನಕ ಒಂದು ಸೈಟ್ಗಾಗಿ ಒಬ್ಬ ಪ್ರಭಾವಿ ರಾಜಕಾರಣಿ ಇಷ್ಟೆಲ್ಲ ಸ್ಕೆಚ್ ಆಗ್ತಾರೆ. ಅವರ ಇಡೀ ರಾಜಕೀಯ ಜೀವನ 40 ವರ್ಷದಲ್ಲಿ 14 ಸೈಟ್ಗಾಗಿ ಇಷ್ಟೆಲ್ಲ ಮಾಡ್ತಾರಾ? ಅದನ್ನು ಕೂಡ ಹೇಳಿದ್ದೆ. ಅದರ ಜೊತೆಗೆ ಒಂದು ಮಾತನ್ನು ಹೇಳಿದ್ದೆ. ಈಗ ನಾನು ಒಬ್ಬ ಮುಖ್ಯಮಂತ್ರಿ ಮಗ ಅಂತ ಇಟ್ಕೊಳ್ಳಿ. ನಾನು ಒಂದು ಸರ್ಕಾರಿ ಆಫೀಸ್ಗೆ ಹೋದ ತಕ್ಷಣ 5 ನಿಮಿಷದಲ್ಲಿ ನನ್ನ ಕೆಲಸ ಆಗುತ್ತೆ, ಯಾಕಂದ್ರೆ ನಾನು ಮುಖ್ಯಮಂತ್ರಿ ಮಗ. ಅದು ಅಧಿಕಾರದ ದುರುಪಯೋಗ ಅಂತ ಹೇಳತ್ತಾ? ಅಧಿಕಾರದ ದುರುಪಯೋಗ ಯಾವಾಗ ಆಗುತ್ತೆ? ಸಿದ್ದರಾಮಯ್ಯನವರು ಒಂದು ಪತ್ರ ಕೆಲಸ ಮಾಡಿಕೊಡಿ ಅಂತ ಪತ್ರ ಬರೆಯೋದಕ್ಕೆ ಅವಕಾಶ ಇದೆ, ಇಲ್ಲ ಅಂತಲ್ಲ. ಆದರೆ ಅದು ಏನು, ಈಗ ಇವರನ್ನು ಟ್ರಾನ್ಸ್ಫರ್ ಮಾಡಿ ಬರಿಬಾರ್ದು ಅಂತ ಏನಿಲ್ಲ, ಅವರಿಗೆ ರೈಟ್ಸ್ ಇದೆ. ಆದರೆ ಲಾಭ ಇರಬಾರ್ದು ಅದರಿಂದ. ಈಗ ಅರೆಸ್ಟ್ ಆಗುವಂಥದ್ದೆಲ್ಲೂ ಕಾಣ್ತಾ ಇಲ್ಲ. ಇಡಿ ಅವ್ರಿಗೂ ಕೂಡ ಸಿದ್ದರಾಮಯ್ಯನವರನ್ನು ಅರೆಸ್ಟ್ ಮಾಡುವಂಥದ್ದು ಏನೂ ಕಾಣ್ತಾ ಇಲ್ಲ ಅನ್ನುವಂಥ ಅಂಶಗಳು ಬರ್ತಾ ಇದೆಯಂತೆ. ಅದು ಸಿದ್ದರಾಮಯ್ಯನವ್ರಿಗೂ ಗೊತ್ತಾಗಿದೆಯಂತೆ. ಹಾಗಾಗಿ ಮುಡಾ ವಿಚಾರ ತಣ್ಣಗಾಗಿದೆ. ಉಪಚುನಾವಣೆಯ 3 ಸ್ಥಾನವನ್ನು ಕಾಂಗ್ರೆಸ್ಸೇ ಗೆದ್ದಿದೆ. ಚಳಿಗಾಲದ ಅಧಿವೇಶನ ಕೂಡ ಮುಗಿದಿದೆ. ಎಲ್ಲವೂ ಸರಿಯಾದ ದಿಕ್ಕಿನಲ್ಲಿ ಸಾಗಿದ ನಂತರ ಸಂಪುಟ ಪುನರ್ರಚನೆ ಸುದ್ದಿ ಮುನ್ನೆಲೆಗೆ ಬರ್ತಾ ಇದೆ. ಹಾಗಾಗಿ ಸಿದ್ದರಾಮಯ್ಯನವರು ಕೂಲ್ ಆಗಿದ್ದಾರೆ. ಅರೆಸ್ಟ್ ಆಗುವಂಥ ಚಾನ್ಸ್ ಕಡಿಮೆ ಇದೆ. ಹಾಗಾಗಿ ಸಂಪುಟ ವಿಸ್ತರಣೆ ಮಾಡೋಣ ಅಂತ ಬಂದಿದ್ದಾರಂತೆ. ಬನ್ನಿ, ಇದರ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ರಾಜ್ಯದಲ್ಲಿ ಸಂಪುಟ ಪುನರ್ರಚನೆ ಸದ್ದು, ಟೀಕಾಕಾರನಿಗೆ ಮಂತ್ರಿ ಮಾಡ್ತಾರಾ ಸಿದ್ದು? ಮುಡಾ ಹಗರಣದ ಬಿಸಿ ತಣ್ಣಗಾಗ್ತಾ ಇದ್ದಂತೆಯೇ ಸಿಎಂ ಸಿದ್ದರಾಮಯ್ಯ ಮತ್ತೆ ಸಂಪುಟ ಪುನರ್ರಚನೆಗೆ ಸಜ್ಜಾಗ್ತಾ ಇದ್ದಾರಂತೆ. ಮೇಜರ್ ಸರ್ಜರಿ ಮಾಡದಿದ್ರೂ ಕೂಡ ಕೆಲವೊಂದು ಹಾಲಿ ಸಚಿವರು ಸ್ಥಾನ ಕಳೆದುಕೊಳ್ಳುವ ಭೀತಿಯಲ್ಲಿದ್ದಾರೆ. ಬಿ ನಾಗೇಂದ್ರಗೆ ಮತ್ತೊಮ್ಮೆ ಮಂತ್ರಿಗಿರಿ ಫಿಕ್ಸ್. ವಾಲ್ಮೀಕಿ ಹಗರಣದ ಸರ್ಕಾರ ಸುತ್ತಿಕೊಂಡಿದ್ದಾಗ ಸಚಿವರಾಗಿದ್ದ ಬಿ ನಾಗೇಂದ್ರ ರಾಜೀನಾಮೆ ಪಡೆಯಲಾಗಿತ್ತು. ಸದ್ಯ ಕ್ಲೀನ್ ಚಿಟ್ ಕೂಡ ಸಿಕ್ಕಿದೆ. ಸಂಡೂರು ಉಪಚುನಾವಣೆ ಗೆಲುವಿನಲ್ಲೂ ಕೂಡ ನಾಗೇಂದ್ರ ಪಾತ್ರ ದೊಡ್ಡದಾಗಿದೆ. ಆದ್ದರಿಂದ ಸಂಪುಟಕ್ಕೆ ಸೇರಿಕೊಳ್ಳುವುದು ಖಾತ್ರಿಯಾಗಿದೆ. ಸಾಹೇಬರು ಸೀನಿಯರ್ ಮಿನಿಸ್ಟರ್, ಅವರು ಕ್ಯಾಬಿನೆಟ್ ಇದು ಮುಂದೆ ಕ್ಯಾಬಿನೆಟ್ ಬರಬಹುದು. ಆದ್ರೆ ಅದಕ್ಕೆ ತೀರ್ಮಾನ ತೆಗೆಯುವಂತ ಶಕ್ತಿ ನನಗಿಲ್ಲ. ಚೀಫ್ ಮಿನಿಸ್ಟರ್ ಹೈಕಮಾಂಡ್ ತೀರ್ಮಾನ ತಗೊಂಡು. ಬಿಕೆ ಹರಿಪ್ರಸಾದ್ಗೂ ಸಚಿವ ಸ್ಥಾನ ಖಾತ್ರಿ. ಸಿಎಂ ಸಿದ್ದರಾಮಯ್ಯರನ್ನ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಟೀಕಿಸ್ತಾ ಇದ್ದ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ಸಂಪುಟಕ್ಕೆ ಸೇರೋದು ಬಹುತೇಕ ಖಚಿತ. ಇದರೊಂದಿಗೆ ಈಡಿಗ, ಬಿಲ್ಲವ, ನಾಮಧಾರಿ ಸಮುದಾಯಗಳನ್ನ ಸೆಳೆಯೋದಕ್ಕೆ ಸಿದ್ದು ಮುಂದಾಗಿದ್ದಾರೆ. ಸಿದ್ದರಾಮಯ್ಯ ಜೊತೆ ಉತ್ತಮ ಬಾಂಧವ್ಯ ಇಲ್ಲದಿದ್ರೂ ಕೂಡ ಹರಿಪ್ರಸಾದ್ ದೆಹಲಿಯಲ್ಲಿ ಉತ್ತಮ ಹಿಡಿತ ಹೊಂದಿದ್ದಾರೆ. ಗಾಂಧಿ ಕುಟುಂಬದ ಜೊತೆ ಒಡನಾಟವನ್ನು ಕೂಡ ಹೊಂದಿದ್ದಾರೆ. ಸಿದ್ದರಾಮಯ್ಯ ಜೊತೆ ಈಗೀಗ ಸಂಬಂಧ ಸುಧಾರಿಸಿಕೊಂಡಿದ್ದಾರೆ. ಇದೇ ಕಾರಣಕ್ಕೆ ಸಚಿವ ಸಂಪುಟದಲ್ಲಿ ಸ್ಥಾನ ಸಿಗಬಹುದು ಅಂತ ಹೇಳಲಾಗ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವೀಕ್ಷಕರೇ, ನಾನು ಡೇ ಒನ್ನಿಂದ ಒಂದು ಮಾತು ಹೇಳ್ತಾ ಇದ್ದೀನಿ. ಮುಡಾ ಹಗರಣ ಬೇಕಿದ್ದರೆ ಮುಡಾ ಹಗರಣದಲ್ಲಿ ಸಿದ್ದರಾಮಯ್ಯನವರ ಅಳಿಯನಿಗೆ ಸಿದ್ದರಾಮಯ್ಯನವರ ಬಾಮೈದನಿಗೆ ಶಿಕ್ಷೆ ಆಗ್ಬೋದೇನೋ, ಅಥವಾ ಅದನ್ನು ಮಾರಾಟ ಮಾಡಿದವರಿಗೆ ಶಿಕ್ಷೆ ಆಗ್ಬೋದೇನೋ. ಸಿದ್ದರಾಮಯ್ಯ ಇದರಲ್ಲಿ ಭಾಗಿಯಾಗಿದ್ದಾನೆ ಅನ್ನುವಂಥದ್ದು ಸಾಬೀತಾಗೋದು ಭಾಳ ಕಷ್ಟ ಇದೆ. ಅವರು ಅಧಿಕಾರ ದುರುಪಯೋಗ ಮಾಡಿದರು ಅಂತ ಹೇಳೋದು ಭಾಳ ಕಷ್ಟ ಇದೆ. ಅವರು ಅರೆಸ್ಟ್ ಆಗೋದು ಭಾಳ ಕಷ್ಟ ಇದೆ. ನಾನು ಹೇಳಿದಾಗ ನನ್ನನ್ನು ಅನೇಕರು ಹೇಳಿದರು, ಸುಮ್ಮನೆ ಸಿದ್ದರಾಮಯ್ಯ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದೀರಿ. ನೋ, ನಾನು ಅದನ್ನು ಹೇಳಿದ್ದಲ್ಲ. 1999ರಿಂದ 2024 ತನಕ ಒಂದು ಸೈಟ್ಗಾಗಿ ಒಬ್ಬ ಪ್ರಭಾವಿ ರಾಜಕಾರಣಿ ಇಷ್ಟೆಲ್ಲ ಸ್ಕೆಚ್ ಆಗ್ತಾರೆ. ಅವರ ಇಡೀ ರಾಜಕೀಯ ಜೀವನ 40 ವರ್ಷದಲ್ಲಿ 14 ಸೈಟ್ಗಾಗಿ ಇಷ್ಟೆಲ್ಲ ಮಾಡ್ತಾರಾ? ಅದನ್ನು ಕೂಡ ಹೇಳಿದ್ದೆ. ಅದರ ಜೊತೆಗೆ ಒಂದು ಮಾತನ್ನು ಹೇಳಿದ್ದೆ. ಈಗ ನಾನು ಒಬ್ಬ ಮುಖ್ಯಮಂತ್ರಿ ಮಗ ಅಂತ ಇಟ್ಕೊಳ್ಳಿ. ನಾನು ಒಂದು
ಸರ್ಕಾರಿ ಆಫೀಸ್ಗೆ ಹೋದ ತಕ್ಷಣ 5 ನಿಮಿಷದಲ್ಲಿ ನನ್ನ ಕೆಲಸ ಆಗುತ್ತೆ, ಯಾಕಂದ್ರೆ ನಾನು ಮುಖ್ಯಮಂತ್ರಿ ಮಗ. ಅದು ಅಧಿಕಾರದ ದುರುಪಯೋಗ ಅಂತ ಹೇಳತ್ತಾ? ಅಧಿಕಾರದ ದುರುಪಯೋಗ ಯಾವಾಗ ಆಗುತ್ತೆ? ಸಿದ್ದರಾಮಯ್ಯನವರು ಒಂದು ಪತ್ರ ಕೆಲಸ ಮಾಡಿಕೊಡಿ ಅಂತ ಪತ್ರ ಬರೆಯೋದಕ್ಕೆ ಅವಕಾಶ ಇದೆ, ಇಲ್ಲ ಅಂತಲ್ಲ. ಆದರೆ ಅದು ಏನು ಈಗ ಇವರನ್ನು ಟ್ರಾನ್ಸ್ಫರ್ ಮಾಡಿ ಬರಿಬಾರ್ದು ಅಂತ ಏನಿಲ್ಲ, ಅವರಿಗೆ ರೈಟ್ಸ್ ಇದೆ. ಆದರೆ ಲಾಭ ಇರಬಾರ್ದು ಅದರಿಂದ. ಈಗ ಅರೆಸ್ಟ್ ಆಗುವಂಥದ್ದು ಎಲ್ಲೂ ಕಾಣ್ತಾ ಇಲ್ಲ. ಇಡಿ ಅವ್ರಿಗೂ ಕೂಡ ಸಿದ್ದರಾಮಯ್ಯನವರನ್ನು ಅರೆಸ್ಟ್ ಮಾಡುವಂಥದ್ದೇನು ಕಾಣ್ತಾ ಇಲ್ಲ ಅನ್ನುವಂಥ ಅಂಶಗಳು ಬರ್ತಾ ಇದೆಯಂತೆ. ಅದು ಸಿದ್ದರಾಮಯ್ಯನವ್ರಿಗೂ ಗೊತ್ತಾಗಿದೆಯಂತೆ. ಹಾಗಾಗಿ ಮುಡಾ ವಿಚಾರ ತಣ್ಣಗಾಗಿದೆ. ಉಪಚುನಾವಣೆಯ 3 ಸ್ಥಾನವನ್ನು ಕಾಂಗ್ರೆಸ್ಸೇ ಗೆದ್ದಿದೆ. ಚಳಿಗಾಲದ ಅಧಿವೇಶನ ಕೂಡ ಮುಗಿದಿದೆ. ಎಲ್ಲವೂ ಸರಿಯಾದ ದಿಕ್ಕಿನಲ್ಲಿ ಸಾಗಿದ ನಂತರ ಸಂಪುಟ ಪುನರಚನೆ ಸುದ್ದಿ ಮುನ್ನೆಲೆಗೆ ಬರ್ತಾ ಇದೆ. ಹಾಗಾಗಿ ಸಿದ್ದರಾಮಯ್ಯನವರು ಕೂಲ್ ಆಗಿದ್ದಾರೆ. ಅರೆಸ್ಟ್ ಆಗುವಂಥ ಚಾನ್ಸ್ ಕಡಿಮೆ ಇದೆ. ಹಾಗಾಗಿ ಸಂಪುಟ ವಿಸ್ತರಣೆ ಮಾಡೋಣ ಅಂತ ಬಂದಿದ್ದಾರಂತೆ. ಬನ್ನಿ ಇದರ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ರಾಜ್ಯದಲ್ಲಿ ಸಂಪುಟ ಪುನರ್ರಚನೆ ಸದ್ದು, ಟೀಕಾಕಾರನಿಗೆ ಮಂತ್ರಿ ಮಾಡ್ತಾರಾ ಸಿದ್ದು? ಮುಡಾ ಹಗರಣದ ಬಿಸಿ ತಣ್ಣಗಾಗ್ತಾ ಇದ್ದಂತೆಯೇ ಸಿಎಂ ಸಿದ್ದರಾಮಯ್ಯ ಮತ್ತೆ ಸಂಪುಟ ಪುನರ್ರಚನೆಗೆ ಸಜ್ಜಾಗ್ತಾ ಇದ್ದಾರಂತೆ. ಮೇಜರ್ ಸರ್ಜರಿ ಮಾಡದಿದ್ರೂ ಕೂಡ ಕೆಲವೊಂದು ಹಾಲಿ ಸಚಿವರು ಸ್ಥಾನ ಕಳೆದುಕೊಳ್ಳುವ ಭೀತಿಯಲ್ಲಿದ್ದಾರೆ. ಬಿ ನಾಗೇಂದ್ರಗೆ ಮತ್ತೊಮ್ಮೆ ಮಂತ್ರಿಗಿರಿ ಫಿಕ್ಸ್. ವಾಲ್ಮೀಕಿ ಹಗರಣದ ಸರ್ಕಾರ ಸುತ್ತಿಕೊಂಡಿದ್ದಾಗ ಸಚಿವರಾಗಿದ್ದ ಬಿ ನಾಗೇಂದ್ರ ರಾಜೀನಾಮೆ ಪಡೆಯಲಾಗಿತ್ತು. ಸದ್ಯ ಕ್ಲೀನ್ ಚಿಟ್ ಕೂಡ ಸಿಕ್ಕಿದೆ. ಸಂಡೂರು ಉಪಚುನಾವಣೆ ಗೆಲುವಿನಲ್ಲೂ ಕೂಡ ನಾಗೇಂದ್ರ ಪಾತ್ರ ದೊಡ್ಡದಾಗಿದೆ. ಆದ್ದರಿಂದ ಸಂಪುಟಕ್ಕೆ ಸೇರಿಕೊಳ್ಳುವುದು ಖಾತ್ರಿಯಾಗಿದೆ. ಸಾಹೇಬರು ಸೀನಿಯರ್ ಮಿನಿಸ್ಟರ್, ಅವರು ಕ್ಯಾಬಿನೆಟ್ ಇದು ಮುಂದೆ ಕ್ಯಾಬಿನೆಟ್ ಬರಬಹುದು. ಆದ್ರೆ ಅದಕ್ಕೆ ತೀರ್ಮಾನ ತೆಗೆಯುವಂತ ಶಕ್ತಿ ನನಗಿಲ್ಲ. ಚೀಫ್ ಮಿನಿಸ್ಟರ್ ಹೈಕಮಾಂಡ್ ತೀರ್ಮಾನ ತಗೊಂಡು ಬಿಕೆ ಹರಿಪ್ರಸಾದ್ಗೂ ಸಚಿವ ಸ್ಥಾನ ಖಾತ್ರಿ. ಸಿಎಂ ಸಿದ್ದರಾಮಯ್ಯರನ್ನ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಟೀಕಿಸ್ತಾ ಇದ್ದ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ಸಂಪುಟಕ್ಕೆ ಸೇರೋದು ಬಹುತೇಕ ಖಚಿತ. ಇದರೊಂದಿಗೆ ಈಡಿಗ, ಬಿಲ್ಲವ, ನಾಮಧಾರಿ ಸಮುದಾಯಗಳನ್ನ ಸೆಳೆಯೋದಕ್ಕೆ ಸಿದ್ದು ಮುಂದಾಗಿದ್ದಾರೆ. ಸಿದ್ದರಾಮಯ್ಯ ಜೊತೆ ಉತ್ತಮ ಬಾಂಧವ್ಯ ಇಲ್ಲದಿದ್ರೂ ಕೂಡ ಹರಿಪ್ರಸಾದ್ ದೆಹಲಿಯಲ್ಲಿ ಉತ್ತಮ ಹಿಡಿತ ಹೊಂದಿದ್ದಾರೆ. ಗಾಂಧಿ ಕುಟುಂಬದ ಜೊತೆ ಒಡನಾಟವನ್ನು ಕೂಡ ಹೊಂದಿದ್ದಾರೆ. ಸಿದ್ದರಾಮಯ್ಯ ಜೊತೆ ಈಗೀಗ ಸಂಬಂಧ ಸುಧಾರಿಸಿಕೊಂಡಿದ್ದಾರೆ. ಇದೇ ಕಾರಣಕ್ಕೆ ಸಚಿವ ಸಂಪುಟದಲ್ಲಿ ಸ್ಥಾನ ಸಿಗಬಹುದು ಅಂತ ಹೇಳಲಾಗ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವೀಕ್ಷಕರೇ, ನಾನು ಡೇ ಒನ್ನಿಂದ ಒಂದು ಮಾತು ಹೇಳ್ತಾ ಇದ್ದೀನಿ. ಮುಡಾ ಹಗರಣ ಬೇಕಿದ್ದರೆ ಮುಡಾ ಹಗರಣದಲ್ಲಿ ಸಿದ್ದರಾಮಯ್ಯನವರ ಅಳಿಯನಿಗೆ